அழகில் என் இதயம் உன் அழகில் என் இதயம் ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಬೆಂಕಿ ಗೇಮರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಕೇಳಿದ್ರೆ, ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ನಾವು ಕರ್ನಾಟಕ ಟ್ರಾಫಿಕ್ ಮೋಡ್ನ ಹೇಗೆ ನಮ್ಮ ಗೇಮಲ್ಲಿ ಇನ್ಸ್ಟಾಲ್ ಮಾಡೋದಂತ ಹೇಳ್ತೀನಿ ಕೊಡ್ತೀನಿ. ಮೊನ್ನೆ ತಾನೇ ನಾನು ಕೇರಳ ಟ್ರಾಫಿಕ್ ಮೋಡ್ ಹೇಗೆ ಹಾಕೋಣ ಅಂತ ಹೇಳ್ತೀನಿ ಕೊಟ್ಟಿದ್ದೆ. ಅದರಲ್ಲಿ ಮ್ಯಾಪ್ ಇನ್ಸ್ಟಾಲರ್ ಮತ್ತು ಬಸ್ ಇಡ್ APK ಫೈಲ್ನ ಹೇಗೆ ಇನ್ಸ್ಟಾಲ್ ಮಾಡೋದಂತ ಹೇಳ್ತೀನಿ ಕೊಟ್ಟಿದ್ದೆ. ಅದೇ ರೀತಿ ಇಲ್ಲಿ ಏನಪ್ಪ ಅಂತಂದರೆ, ನಾವು ಕರ್ನಾಟಕ OBBನ ಇನ್ಸ್ಟಾಲ್ ಮಾಡ್ತೀವಿ ಅಷ್ಟೇ. ಅಲ್ಲಿ ಏನು ಮಾಡಿದ್ವಿ ಅಂದರೆ ಕೇರಳ ಟ್ರಾಫಿಕ್ OBBನ ಇನ್ಸ್ಟಾಲ್ ಮಾಡಿದ್ವಿ ಫೈನಲಲ್ಲಿ. ಅದೇ ರೀತಿ ಇಲ್ಲಿ ಕರ್ನಾಟಕ ಟ್ರಾಫಿಕ್ OBBನ ಇನ್ಸ್ಟಾಲ್ ಮಾಡೋದು ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಕರ್ನಾಟಕ ಟ್ರಾಫಿಕ್ ಮೋಡಲ್ಲಿ ಯಾವ್ಯಾವ ವೆಹಿಕಲ್ಸ್ ಎಲ್ಲ ಇದಾವಂತೆ ಎಲ್ಲ ಒಂದೇ ತಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ. ಫುಲ್ ರೋಡ್ ಜಾಮ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ ಅಂತೇಳಿ ಹೇಳ್ಬೋದು. ಈ ರೀತಿ ಎಲ್ಲದಕ್ಕೂ ನನಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ಎಲ್ಲ ಒಂದು ಕಡೆ ಜಾಮ್ ಮಾಡಿದೆ. ಬಟ್ ಇನ್ನೊಂದು 2-3 ಬಸ್ ಬಂದಿಲ್ಲ, ಹಂಗಾಗಿ ಸುಮ್ಮನೆ ಇನ್ನೇನು ಮಾಡೋದು ನಡೀತಿತ್ತು ಅಂತ. ಬಟ್ ಇಲ್ಲೆಲ್ಲ ಏನು ಮಾಡಿದ್ರು ಅಂತಂದರೆ, ಕರ್ನಾಟಕ ಟ್ರಾಫಿಕಲ್ಲಿ ಈ ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಬರುತ್ತಲ್ಲ, ಅದರಲ್ಲಿ ನಮಗೊಂದು ಏನಾದರೂ ರೂಟ್ ಬೋರ್ಡ್ನ ಆ್ಯಡ್ ಮಾಡಿದ್ದಾರೆ ಅಷ್ಟೇ ಗುರು. ಇಲ್ಲೆಲ್ಲ ಎಕ್ಸ್ಟ್ರಾ ಚೇಂಜಸ್ ಏನಿಲ್ಲ, ಜಾಸ್ತಿ ಚೇಂಜಸ್ ಮಾಡಿಲ್ಲ. ಆ್ಯಂಬುಲೆನ್ಸ್ ಸೇಮ್ ಇರೋದು. ಆಮೇಲೆ ಈ TT ವ್ಯಾನ್ ಎಲ್ಲದ್ರಾಗ ಆಲ್ಮೋಸ್ಟ್ ಅಲ್ಲಿ ಇದೆ. ವ್ಯಾನ್ಗಳು ಇರ್ತವೆ, ನೋಡ್ತಿರ್ಬೋದು. TT ವ್ಯಾನ್ಸು ಸೇಮ್ ಇದೆ. ಆಲ್ಮೋಸ್ಟ್ ಅಲ್ಲೆಲ್ಲ ಸಿಮಿಲಾರಿಟಿ ಸೇಮ್ ಟು ಸೇಮ್ ಇದ್ದಾವೆ. ಬಟ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ. ನಮ್ಮ KSRTC ಒಂದೆರಡು ಹೊಸ ಬಸ್ ಆ್ಯಡ್ ಮಾಡಿದ್ದಾರೆ. ಚೆನ್ನಾಗಿದೆ, ನೋಡ್ತಿರ್ಬೋದು. ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಈ ಒಂದು ಕರ್ನಾಟಕ ಟ್ರಾಫಿಕ್ ಮೋಡ್ನ ಹೇಗೆ ಡೌನ್ಲೋಡ್ ಮಾಡೋದಂತ ಕೇಳಿದರೆ, ವೀಡಿಯೋನ ಫುಲ್ಲು 8 ಗಂಟೆ ನೋಡ್ರಪ್ಪ. ವೀಡಿಯೋನ ಫುಲ್ 8 ಗಂಟೆ ನೋಡಿದರೆ ನಿಮಗೆ ಪಕ್ಕ ಗೊತ್ತಾಗುತ್ತೆ ಯಾವ ರೀತಿ ಅಂತ. ನಾವು ಆದಷ್ಟು ಬೇಗ 5K ಚಾಲೆಂಜ್ನ ತಗೊಂಡಿದ್ದೀವಿ 30 ಡೇಸಲ್ಲಿ. ಆಲ್ಮೋಸ್ಟ್ ಆಲ್ ಇದು 10 ಡೇಸ್ ಚಾಲೆಂಜ್, 10 ಡೇಸ್ ಕಂಪ್ಲೀಟ್ ಆಗ್ತಾ ಬಂದಿದೆ. ನೋಡ್ತಾ ಇರ್ಬೋದು. ಈ ರೀತಿ ನಾವು ಒಂದು ಒಳ್ಳೊಳ್ಳೆ ಕಂಟೆಂಟ್ಸ್ ತರ್ತಾ ಇದ್ದೀವಿ. ನಮ್ಮ ಚಾನಲ್ಗೆ ಒಳ್ಳೆ ಪ್ರೋತ್ಸಾಹನೂ ಸಿಗ್ತಾಯಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಗ್ತೈತೆ. ಲೈವ್ ಸ್ಟ್ರೀಮ್ ಮಾಡಿದರೆ ಆಲ್ಮೋಸ್ಟ್ 200-300 ವ್ಯೂಸ್ ಎಲ್ಲ ಬರ್ತಿದೆ. ಒಳ್ಳೊಳ್ಳೆ ಹೊಸಬರು ನಮ್ಮ ಚಾನಲ್ನ ನೋಡ್ತಿದ್ದಾರೆ. ನನ್ನದು ತುಂಬ ಸಂತೋಷ ಆಗ್ತಿದೆ. ನಮ್ಮ ಕನ್ನಡ ಚಾನಲಲ್ಲೂ ಈ ರೀತಿ ಬೆಳವಣಿಗೆ ಸಿಗುತ್ತೆ ಅನ್ನೋದು ನನಗೆ ತುಂಬ ಖುಷಿ ಆಗ್ತಿದೆ. ಅದಕ್ಕೋಸ್ಕರ ಇವತ್ತು ಕರ್ನಾಟಕ ಟ್ರಾಫಿಕ್ ಮೋಡ್ ವೀಡಿಯೋನ ಮಾಡ್ತಾಯಿದ್ದೀನಿ. ಸಂಜೆ ಇಲ್ಲ ನಾಳೆ ಬೆಳಿಗ್ಗೆ ಟಾಟಾ ಐಮ್ಯಾಕ್ ಮೋಡ್ದು ವೀಡಿಯೋ ಬರುತ್ತೆ. ಫ್ರಂಟ್ ಡೋರ್ ಮೋಡ್ ರಿವ್ಯೂ ಮಾಡ್ತಾಯಿದ್ದೀನಿ. ಇವತ್ತು ವೀಡಿಯೋ ಮಾಡ್ಕೊಂಡ್ರೆ ನೋಡೋಣ, ನಾಳೆ ಬರುತ್ತೆ. ಓಕೆ, ಈ ಒಂದು ವೀಡಿಯೋನ ಎಲ್ಲರೂ ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಯಾರ್ಯಾರು ಕರ್ನಾಟಕ ಟ್ರಾಫಿಕ್ ಮಾಡೋಕ್ಕೆ ಬೇಕು, ಅದು ಕನ್ನಡದಲ್ಲಿ ವೀಡಿಯೋನ ಮಾಡ್ತಾಯಿದ್ದೀನಿ, ಸರಿನಾ? ಈ ವಿಡಿಯೋನ 8 ಗಂಟೆ ನೋಡಿ ಅಂತ ಹೇಳ್ತಾ ಲಿಂಕನ್ನು ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಯೂಟ್ಯೂಬ್ ಪೇಜ್ ಓಪನ್ ಆಗುತ್ತೆ. ಗೈಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಯೂಟ್ಯೂಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕಂತಂದರೆ, ಕರ್ನಾಟಕ ಅಂತ ಒಂದು ಕರ್ನಾಟಕ ಟ್ರಾಫಿಕ್ ಬೇಟಾ ಅಂತ ಒಂದು ನೇಮ್ ಕಾಣ್ತೈತೆ ನಿಮಗೆ, ಏನಾದರೂ ಟೈಟಲ್ ನೇಮು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಇಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತಪ್ಪ. ಈ ರೀತಿ ಡಿಸ್ಕ್ರಿಪ್ಷನ್ ಓಪನ್ ಆದಮೇಲೆ ನಾನು ಮೊನ್ನೆ ತಾನೇ ನಿಮಗೆ ಕೇರಳ ಟ್ರಾಫಿಕ್ ಮೋಡ್ ಹಾಕೋಣದಂತ ಹೆಂಗೆ ಅಂತ ಹೇಳ್ಕೊಂಡಿದ್ದೀನಿ. ಕೇರಳ ಟ್ರಾಫಿಕ್ ಮೋಡಲ್ಲಿ ನಿಮಗೆ APK ಮತ್ತು ಮ್ಯಾಪ್ ಇನ್ಸ್ಟಾಲರ್ ಎರಡನ್ನೂ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಸಂಪೂರ್ಣ ಮಾಹಿತಿ ಹೇಳ್ಕೊಟ್ಟಿದ್ದೀನಿ. ಅದ್ರ ಪ್ರಕಾರ ನೀವು APK ಮತ್ತು ಮ್ಯಾಪ್ ಇನ್ಸ್ಟಾಲರ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ OBB ಫೈಲ್ ಮಾತ್ರ ಡೌನ್ಲೋಡ್ ಮಾಡ್ಕೊಂಬೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ OBB ಫೈಲ್ ಡೌನ್ಲೋಡ್ ಮಾಡ್ಕೊಂಡು ಆ OBB ಫೈಲ್ನ ಹೇಗೆ ನಾವು ಗೇಮಲ್ಲಿ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ಇಲ್ಲಿ ನಾನು ಪ್ರೊಸೀಜರ್ಸ್ನ ಹೇಳ್ತಾ ಇದ್ದೀನಿ, ಸರಿನಾ? ಇಲ್ಲಿ ನೋಡ್ತಾ ಇರೋದು ಕರ್ನಾಟಕ ಟ್ರಾಫಿಕ್ OBB ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ V4.4 ಅಂತ ಐತಲ್ವಾ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕು ಓಪನ್ ಆಗುತ್ತೆ. ಇದು ಯಾವ ರೀತಿ ಲಿಂಕ್ ಅಪ್ಪ ಅಂತಂದ್ರೆ GP ಲಿಂಕ್ಸ್ ಅಂತ ಓಪನ್ ಆಗುತ್ತೆ ಗೈಸ್. ಇಲ್ಲಿ GP ಲಿಂಕ್ಸ್ ಅನ್ನೋದು ಯಾವ ರೀತಿ ಅಂದರೆ ಫುಲ್ ಲೆಂತಿ ಲಿಂಕ್ಸ್ ಅಂತಾನೆ. ಇಲ್ಲಿ 3 ಸ್ಟೆಪ್ಸಲ್ಲಿ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ನೇ ಸ್ಟೆಪ್ಪು ವೆರಿಫಿಕೇಶನ್ ಆಗ್ತೈತೆ. ಇಲ್ಲಿ ನೋಡ್ತಾ ಇರೋಲ್ವಾ, ಈ ಲಿಂಕ್ಸು ಒಂದೊಂದು ಟೈಮ್ ವರ್ಕ್ ಆಗುತ್ತೆ, ಒಂದೊಂದು ಟೈಮ್ ವರ್ಕ್ ಆಗೋದಿಲ್ಲ. ವರ್ಕ್ ಆಗಲಿಲ್ಲ ಅಂದರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋಡಿ, ಒಂದ್ಸತಿ ಬ್ಯಾಕ್ ಹೋಗಿ ಹೊಸದಿಂದ ಕ್ಲಿಕ್ ಮಾಡಿ ಅಷ್ಟೇ. ನಾನು ಟ್ರೈ ಮಾಡ್ತಾನೆ ಇದ್ದೀನಿ, ಓಪನ್ ಆಗುತ್ತಿಲ್ಲ ಗೊತ್ತಾಗ್ತಿಲ್ಲ, ಏನೋ ನೋಡೋಣ. ಓಪನ್ ಆಗುತ್ತೆ, ನೋಡ್ತಿರ್ಬೋದು. ಈ ರೀತಿ ಒಂದ್ಸತಿ ವೆರಿಫಿಕೇಶನ್ ಬರುತ್ತೆ. ಇಲ್ಲಿ ವೆರಿಫಿಕೇಶನ್ ಆಗ್ತೈತೆ. ಈ ವೆರಿಫಿಕೇಶನ್ ಆಗಿ ನಿಮಗೆ ನೆಕ್ಸ್ಟ್ GP ಲಿಂಕ್ಸ್ ವರ್ಕ್ ಆಗುತ್ತೆ. ಈ ರೀತಿ ನೋಡ್ತಾ ಇರಲ್ವಾ, ಆಟೋಮೆಟಿಕಲಿ ಅದೇ ಚೇಂಜ್ ಆಗ್ತಾ ಇರುತ್ತೆ. ನೀವು ಟೈಮ್ ಬರುತ್ತೆ. ಇದು ಟೈಮ್ ಕನ್ಸ್ಯೂಮಿಂಗ್ ಲಿಂಕ್ ಆಗಿರೋದನ್ನ ವೆಯ್ಟ್ ಮಾಡಲೇಬೇಕು. ಇಲ್ಲಿ ನೋಡ್ತಿರ್ಬೋದು ಟೈಮ್ ಓಡ್ತಾ ಐತೆ. 15 ಸೆಕೆಂಡ್ ಓಡಿದ ಮೇಲೆ ನಿಮಗೆ ಇಲ್ಲೇ ವೆರಿಫಿಕೇಶನ್ ಅಂತ ಒಂದು ಆಪ್ಷನ್ ಬರುತ್ತೆ. ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ನೀವು ಕ್ಲಿಕ್ ಮಾಡಕ್ಕೆ ಹೋಗಬೇಡಿ. ಇವೆಲ್ಲ ಆ್ಯಡ್ಸ್ ಲಿಂಕ್ ಅಂದರೆ ಬೇರೆ ಲೆವೆಲ್ಗೆ ಆ್ಯಡ್ಸ್ ಬರ್ತಾವೆ ಅನ್ಕೊಂಬಿಡಿ. ನೀವು ಏನು ಓಪನ್ ಮಾಡಿದ್ರೆ ಆ್ಯಡ್ಸ್ ಬರುತ್ತೆ. ಅವರಿಗೆಲ್ಲ ಮನಿ ಬರುತ್ತೆ, ಅವರಿಗೆಲ್ಲ ದುಡ್ಡು ಬರುತ್ತೆ. ಇಷ್ಟಂತ ಸ್ವಲ್ಪ ಸ್ಮಾಲ್ ಅಮೌಂಟ್ ಆಫ್ ದುಡ್ಡು ಬರುತ್ತಾ, ಅದಕ್ಕೋಸ್ಕರ ಈ ಲಿಂಕ್ಸ್ನ ಪ್ರೊವೈಡ್ ಮಾಡ್ತಾರೆ. ಯಾಕಂದರೆ ನಾವು ಕರ್ನಾಟಕ ಟ್ರಾಫಿಕ್ ಮೋಡು ಕರ್ನಾಟಕದಾಗೆ 1000 ಜನ ಡೌನ್ಲೋಡ್ ಮಾಡಿದ್ರೆ ಅವ್ರಿಗೆ 1000 ಜನದ್ದು ಅಲ್ಲಿ ವ್ಯೂಸ್ ಹೋಯ್ತು ಆ ಒಂದು ಲಿಂಕ್ ಮುಖಾಂತರ. ಅದೇ ರೀತಿ ಲಿಂಕ್ಸ್ ಎಲ್ಲ ವರ್ಕ್ ಆಗುತ್ತೆ, ಅದಕ್ಕೋಸ್ಕರ, ಸರಿನಾ? ಇಲ್ಲಿ ನೋಡ್ತಾ ಇರ್ಬೋದು ವೆರಿಫೈ ಅಂತ ಆಪ್ಷನ್ ತೋರಿಸ್ತೈತೆ. ಟೈಮಿಂಗ್ಸ್ ಮುಗಿತು. ವೆರಿಫೈ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ವೆರಿಫೈ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಆ್ಯಡ್ಸ್ ಬರುತ್ತೆ. ಒಂದ್ಸತಿ ಬ್ಯಾಕ್ ಬಂದು ಇಲ್ಲಿ ಕೆಳಗಡೆ ಫುಲ್ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡದೇ ಬೇಕಾಗಿಲ್ಲ ಗುರು, ನೋಡ್ತಿರ್ಬೋದು. ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ತೋರಿಸ್ತೈತೆ. ಇಲ್ಲಿ ನೋಡ್ತಾ ಇರಲ್ವಾ, ಸ್ಟೆಪ್ 1 ಆಫ್ 3 ಅಂತ ಐತಲ್ವಾ, ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇರುತ್ತೆ. ಕ್ಲೀನಾಗಿ ನೋಡ್ಕೊಳ್ಳಿ. ಇದು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಬೇರೆ ಎಲ್ಲಾದರೂ ಕ್ಲಿಕ್ ಮಾಡಿದ್ರೆ ನಿಮ್ಮ ಲಿಂಕ್ಸ್ ಹೋಗಿ ಆಕ್ಷನ್ ಅಂತಾನೆ.
ಇದು ನೋಡಿ ಮತ್ತೆ ವೆರಿಫಿಕೇಶನ್ ಆಗ್ತೈತಿ. ವೆಯ್ಟ್ ಮಾಡಿ. ವೆರಿಫಿಕೇಶನ್ ಆದಮೇಲೆ ಒಂದ್ಸತಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಏನು ಮಾಡ್ಬೇಕಮ್ಮ, ಅದು ಆ್ಯಡ್ಸ್, ಅದು ಯಾವ ರೀತಿ ವೆರಿಫಿಕೇಶನ್ ಅಂತ ಸುಳ್ಳು ತೋರಿಸ್ತಿದ್ದಾರೆ, ಸರಿನಾ. ಅದಾದ್ಮೇಲೆ ಎರಡನೇ ಸ್ಟೆಪ್ಪಲ್ಲಿ ಇಲ್ಲಿ ಮತ್ತೆ 15 ಸೆಕೆಂಡ್ ವೆಯ್ಟ್ ಮಾಡಿಸುತ್ತೆ. ಹುಷಾರಾಗಿ ಡೌನ್ಲೋಡ್ ಮಾಡ್ಕೊಬೇಕು. ಈ ರೀತಿ ಅವರಿಗೆ ದುಡ್ಡೆಲ್ಲ ಯಾವ ರೀತಿ ಬರುತ್ತೆ ಅಂತ ಹೇಳ್ತಿದ್ದಲ್ವಾ, ಇಲ್ಲಿ ಕೆಲವೊಂದು ಲಿಂಕ್ಸ್ ಮುಖಾಂತರ ದುಡ್ಡು ಬರುತ್ತೆ. ಶೇರ್ ಮೋಡ್ಸಲ್ಲೂ ವರ್ಕ್ ಆಗುತ್ತೆ, ಭಾಳ ರೇರ್, ಕಮ್ಮಿ ಅದರಲ್ಲಿ ದುಡ್ಡು ಬರೋದು. ಇವಾಗೆಲ್ಲ ಜನರೇಷನ್ ಆಪ್ಷನ್ ಕೊಟ್ಟಿದ್ದಾರೆ, ಅಕೌಂಟ್ ಎಲ್ಲ ಲಿಂಕ್ ಮಾಡಿ ಅಂತ ತೋರಿಸಿದ್ದಾರೆ, ಬಟ್ ನಾನೇನು ಮಾಡಿಲ್ಲ, ನೋಡ್ಬೇಕು, ಟ್ರೈ ಮಾಡಬೇಕು. ಭಾಳ ಲಿಂಕ್ಸ್ ಒಂದು ಡೈಲಿ ಲಿಂಕ್ಸ್ನ ಪ್ರೊವೈಡ್ ಮಾಡೋರಿಗೆ ಅದು ಒಂದು ರೀತಿ ಯೂಸ್ಫುಲ್ ಅಂತ ಹೇಳ್ಬೋದು. ನೋಡ್ತಿರ್ಬೋದು ಎರಡನೇ ಸ್ಟೆಪ್ಪಲ್ಲಿ ವೆರಿಫೈ ಆಪ್ಷನ್ ಕಾಣಿಸ್ತೈತಿ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಕಂಟಿನ್ಯೂ ಅಂತ ಕೆಳಗಡೆ ತೋರಿಸುತ್ತೆ, ಆ್ಯಡ್ಸ್ ಬರುತ್ತೆ. ಸರಿ, ಬ್ಯಾಕ್ ಬಂದರೆ ಈ ರೀತಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮೂರನೇ ಸ್ಟೆಪ್ಪಿಗೆ ನೀವು ರೀಡೈರೆಕ್ಟ್ ಆಗ್ತೀರಾ. ಇಲ್ಲಿ ನೋಡ್ತಿರ್ಬೋದು ಮೂರನೇ ಸ್ಟೆಪ್ ಸಮೇತ 15 ಸೆಕೆಂಡ್ ವೆಯ್ಟಿಂಗ್ ಮಾಡೋದಕ್ಕೆ ಕೇಳ್ತಾ ಇದೆ. ಇಲ್ಲಿ 15 ಸೆಕೆಂಡ್ 45 ಸೆಕೆಂಡ್ ನೀವು ಇದರಲ್ಲೇ ಟೈಮ್ ಕಳೆದು ಬಿಡ್ತೀರಾ. ಈ ರೀತಿ ಹುಷಾರಾಗಿ ಡೌನ್ಲೋಡ್ ಮಾಡ್ಕೊಬೇಕು. ಇದನ್ನು ಸಮೇತ ನಾನು ಮತ್ತೆ ಬೇರೆ ಎಲ್ಲರೂ ಹೇಳ್ಕೊಂಡು ಕೊಡೋದು ಇದನ್ನೇ. ಏನಕ್ಕೆ ಅಂತಂದ್ರೆ ಇದನ್ನ ಕ್ಲೀನಾಗಿ ಹೇಳ್ಕೊಂಡು ಕೊಡ್ತಾರೆ. ಅಂದ್ರೆ ಇಲ್ಲಿ ನೆಟ್ವರ್ಕ್ ಅಂದ್ರೆ ಒಂದು ರೀತಿ ಆಡ್ಸ್ ಅನ್ನೋದು ಒಂದು ನೆಟ್ವರ್ಕ್ ಅನ್ನೋ ಒಂದಿರುತ್ತೆ. ಅಂದ್ರೆ ನಿಮ್ಮ ಮೊಬೈಲ್ ಒಂದು ಸಾರಿ ಆಡ್ಸ್ ಮೇಲೆ ಏನಾದ್ರು ಕ್ಲಿಕ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ನಿಮ್ಮ ಮೊಬೈಲ್ಸ್ ಅಲ್ಲಿ ಆಡ್ಸ್ ಬರ್ತಾನೆ ಇರುತ್ತೆ. ನೀವು ಏನು ಓಪನ್ ಮಾಡಿದ್ರೆ ಆಡ್ಸ್ ಬರುತ್ತೆ ಗುರು. ಅದೊಂಥರ ಫುಲ್ಲು ಅಡಿಕ್ಟನ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಹುಷಾರಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ವೆರಿಫೈ ಅಂತ ಆಪ್ಷನ್ ಬರ್ತೈತೆ ನೋಡ್ತಿರ್ಬೋದು ಥರ್ಡ್ ಸ್ಟೆಪ್ಪಲ್ಲಿ. ಇಲ್ಲಿ ಈಗ ವೆರಿಫೈ ಆಪ್ಷನ್ ಬಂದ್ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ತೋರಿಸ್ತೈತೆ, ಕರೆಕ್ಟಾ. ಸ್ಟೆಪ್ 3 ಆಫ್ ಕಂಟಿನ್ಯೂ. ಇಲ್ಲೆಲ್ಲ ಒತ್ತಬೇಡಬೇಡಿ, ಇವೆಲ್ಲ ಸುಮ್ಮನೆ ಆ್ಯಡ್ಸ್ ನೋಡಿ, ಸರಿನಾ. ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ GP ಲಿಂಕ್ಸ್ ಅಂತ ಒಂದು ಓಪನ್ ಆಗುತ್ತೆ ಫೈಲು. ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲಿ 3 ಸೆಕೆಂಡ್ ಟೈಮಿಂಗ್ ಕೇಳುತ್ತೆ. ಅದು ಟೈಮಿಂಗು ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ನನ್ನ ಟೈಮು ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ನಿಮಗೆ ಇಲ್ಲಿ ವೆರಿಫಿಕೇಶನ್ ಕೇಳುತ್ತೆ. ಒಂದೊಂದ್ಸತಿ ಇಮೇಜಸ್ ಬರುತ್ತೆ, ಒಂದೊಂದ್ಸತಿ ಏನೇನೋ ಕೇಳುತ್ತೆ ವೆರಿಫಿಕೇಶನ್ಗೆ. ಸ್ವಲ್ಪ ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಗೆಟ್ ಲಿಂಕ್ ಅಂತ ಒಂದು ಆಪ್ಷನ್ ಬರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಗೆಟ್ ಲಿಂಕ್ ಅಂತ ಒಂದು ಆಪ್ಷನ್ ಬಂದಿದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಆ್ಯಡ್ಸ್ ಬರುತ್ತೆ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ತಕ್ಷಣ ನಿಮಗೆ ಶೇರ್ ಮೋಡ್ಸ್ ಮುಖಾಂತರ ಲಿಂಕ್ ಪ್ರೊವೈಡ್ ಮಾಡಿರ್ತಾರೆ. ಇವರೆಲ್ಲ ಕಂಕಣ ಸುತ್ತಿ ಮೈಲಾರಕ್ಕೆ ಬರ್ತಾರೆ, ನಾವು ಡೈರೆಕ್ಟಾಗಿ ಮೈಲಾರಕ್ಕೆ ಹೋಗ್ತೀವಿ ಅಷ್ಟೇ, ಸರಿನಾ. ಇದೇ ಒಂದು ಲಿಂಕ್ ಒಂದು ಪ್ರೊಸೀಜರ್ಸ್ ಅಷ್ಟೇ. ಇಲ್ಲಿ ನೋಡ್ತಿರ್ಬೋದು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಒಂದು ಆಪ್ಷನ್ ಬಂದಿದೆ. ಅದ್ರ ಮೇಲೆ ಒಂದ್ಸರಿ ಟ್ಯಾಪ್ ಮಾಡಿ ಬ್ಯಾಕ್ ಬನ್ನಿ. ಆ್ಯಡ್ಸ್ ಬಂದಿರುತ್ತೆ. ಮತ್ತೊಂದ್ಸತಿ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು ನಿಮಗೆ. ಅದ್ರ ಮೇಲೆ ಒಂದು 5-6 ಸತಿ ಕ್ಲಿಕ್ ಮಾಡಿ ಆ್ಯಡ್ಸ್ ಬರ್ತಿರುತ್ತೆ. ಒಂದು 5-6 ಸತಿ ಕ್ಲಿಕ್ ಮಾಡಿ ಇದ್ರೆ ಆಟೋಮೆಟಿಕಲಿ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ. ನನ್ನ ಒಂದು APK ಫೈಲ್ ಅಂದರೆ OBB ಫೈಲು ಡೌನ್ಲೋಡ್ ಆಗ್ತಿದೆ. ಡೌನ್ಲೋಡ್ ಆದಮೇಲೆ ZHR ಆ್ಯಪ್ ಮುಖಾಂತರ ಸಿಗ್ತೀನಿ. ನಾನು ಡಿಸ್ಕ್ರಿಪ್ಷನ್ ಹೇಳಿದ್ನಲ್ವ ನಿಮಗೆ, ZHR ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಅಂದರೆ ನಾವು ಬಸ್ ಸೀಡ್ ಕಂಟೆಂಟ್ನ ನಾವು ಬಸ್ ಸೀಡಲ್ಲಿ ಯಾವ ಮೋಡ್ ಹಾಕಬೇಕಂದ್ರೆ ನೀವು ZHR ಆ್ಯಪ್ನ ಇಟ್ಕೊಂಡಿರಲೇಬೇಕಾಗುತ್ತೆ. ಎಲ್ಲರಿಗೂ ಇದು ಅನ್ವಯಿಸುತ್ತೆ, ಸರಿನಾ. ಇಲ್ಲಿ ನೋಡ್ತಿರ್ಬೋದು ನಾನು ZHR ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿನಿ, ಓಪನ್ ಮಾಡಿದ್ದೀನಿ. ಇದರಲ್ಲಿ ಡೌನ್ಲೋಡ್ ಫೋಲ್ಡ್ರಲ್ಲಿ ನಮ್ಮ ಒಂದು OBB ಫೈಲ್ ಸೇವ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಐತೆ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮಗೆ ತೋರಿಸುತ್ತೆ, ನೀವು ಏನೇನು ಡೌನ್ಲೋಡ್ ಮಾಡಿರ್ತೀರಿ ಎಲ್ಲ ಶೋ ಆಗ್ತಿರುತ್ತೆ. ಇದರಲ್ಲಿ ಕರ್ನಾಟಕ ಟ್ರಾಫಿಕ್ OBB v4.4 ಜಿಪ್ ಫೈಲ್ ಅಂತ ಇರುತ್ತೆ. ಆ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಒಂದು ಆಪ್ಷನ್ ಬರುತ್ತೆ, ಎರಡನೇದು. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಸರಿನಾ. ಇಲ್ಲಿ ಕರ್ನಾಟಕ OBB ಟ್ರಾಫಿಕ್ ಮೋಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಮೇಲ್ಗಡೆ ನಿಮಗೆ ಒಂದು ಫೋಲ್ಡರ್ ಮುಖಾಂತರ ಟ್ರಾಫಿಕ್ OBB ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಟ್ರಾಫಿಕ್ OBB ಕ್ರಿಯೇಟ್ ಆಗಿದೆ. ಈ ಟ್ರಾಫಿಕ್ OBB ಮೇಲೆ ಕ್ಲಿಕ್ ಮಾಡಿ ಒಂದ್ಸಾರಿ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ಇಲ್ಲಿ ಇರ್ತಕ್ಕಂಥ OBB ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ ಇಲ್ಲಿ ಕಟ್ ಆರ್ ಕಾಪಿ ಕೇಳುತ್ತೆ. ನಾನು ಕಾಪಿ ಮಾಡ್ಕೊತ ಇದೀನಿ. ಈ ಒಂದು OBBನ ಕಾಪಿ ಮಾಡ್ಕೊಂಡು ಮೇಲ್ಗಡೆಯಲ್ಲಿ ಕರ್ನಾಟಕ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಹೆಸರು, ಆ ಹೆಸರು ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಒಂದು 3-4 ಆಪ್ಷನ್ ಬರುತ್ತೆ. ಅದ್ರಾಗೆ ಡಿವೈಸ್ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಡಿವೈಸ್ ಸ್ಟೋರೇಜ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಆಂಡ್ರಾಯ್ಡ್ ಫೋಲ್ಡರ್ ಎಲ್ಲಿರುತ್ತೆ ಅಂತ ಹುಡುಕಬೇಕಾಗುತ್ತೆ. ಆಂಡ್ರಾಯ್ಡ್ ಫೋಲ್ಡರ್ ಒಬ್ಬೊಬ್ಬರಿಗೆ ಫಸ್ಟ್ ಇರುತ್ತೆ, ಒಬ್ಬೊಬ್ಬರಿಗೆ ಎಲ್ಲ ಮಿಡ್ಲಲ್ಲಿ ಇರುತ್ತೆ, ಸೆಂಟ್ರಲ್ ಎಲ್ಲ ಹೋಗಕ್ಕೆ ಸಿಗಾಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಆಂಡ್ರಾಯ್ಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ OBB ಫೋಲ್ಡರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಗೇಮ್ಸ್ ಎಲ್ಲ ತೋರಿಸುತ್ತೆ. ಅದ್ರಾಗೆ com.malio.bus simulator ಅಂತ ಒಂದು ಹೆಸರು ಇರತಕ್ಕಂಥ ಒಂದು ಫೋಲ್ಡರ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಆಲ್ರೆಡಿ OBB ಪೇಸ್ಟ್ ಆಗಿರುತ್ತೆ, ಏನೂ ಆಗೋದಿಲ್ಲ. ಇಲ್ಲಿ ಕೆಳಗಡೆ ಪೇಸ್ಟ್ ಸಿಂಬಲ್ ಇರುತ್ತಲ್ಲ, ಅದನ್ನು ಕೊಟ್ಟರೆ ಈ ರೀತಿ ನಿಮಗೆ ರೀಪ್ಲೇಸ್ ಅಂತ ಕೇಳುತ್ತೆ. ಇಲ್ಲಿ ಮೊದಲೇ ಆಪ್ಷನ್ ಬರುತ್ತೆ ರೀಪ್ಲೇಸ್ ಅಂತ. ನೀವೇನಾದರೂ ಇನ್ ಕೇಸ್ ಕೇರಳ ಟ್ರಾಫಿಕ್ ಕೋಡ್ ಹಾಕೊಂಡಿದ್ರೆ ಈ ರೀತಿ ರೀಪ್ಲೇಸ್ ಮಾಡಿ ನಿಮ್ಮ ಕರ್ನಾಟಕ ಟ್ರಾಫಿಕ್ OBB ಬರುತ್ತೆ ಅಂತ ಹೇಳ್ಬೋದು. ನೋಡ್ತಿದ್ದೀರಾ, ನಾನು ಹೇಳ್ದಂಗೆ ಎಲ್ಲ ನೀವು ಪ್ರೊಸೀಜರ್ಸ್ನ ಫಾಲೋ ಮಾಡಿದರೆ ಈ ರೀತಿ ನೀವು ಏನದು ಬಸ್ ಸಿಮ್ಯುಲೇಟರ್ ಇಂಡೋನೇಷನ್ ಆಡ್ಬೋದು. ETS2 ಲೆವೆಲಲ್ಲಿ ಸಖತ್ತಾಗೈತೆ ಈ ಗೇಮ್ ಪ್ಲೇನ ಆಡೋದಕ್ಕೆ. ಅಂದರೆ ಏನಿಲ್ಲ, ಕೇರಳ ಟ್ರಾಫಿಕ್ ಮೋಡ್ಗೂ ನಮ್ಮ ಕರ್ನಾಟಕ ಟ್ರಾಫಿಕ್ ಮೋಡ್ ಏನು ವ್ಯತ್ಯಾಸ ಅಂದರೆ ಜೆಟ್ ಬಸ್ಸಲ್ಲಿ ಇಲ್ಲಿ ಸ್ಟೇರಿಂಗ್ ಮಾತ್ರ ಚೇಂಜ್ ಮಾಡ್ಯಾರ ಅಷ್ಟೇ. ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಏನು ಎಕ್ಸ್ಟ್ರಾ ಆಕ್ಸೆಸರಿನ ಡಿಫ್ರೆನ್ಸಾಗಿ ಆ್ಯಡ್ ಮಾಡಿದ್ರೆ ಅಷ್ಟೇ. ಅಷ್ಟು ಬಿಟ್ಟರೆ ಏನಿಲ್ಲ. ಎಲ್ಲೋ ರೆಡ್ನ ಸ್ವಲ್ಪ ಫಿನಿಶಿಂಗ್ ಜಾಸ್ತಿ ಕೊಟ್ಟಿದ್ದಾರೆ ಅಷ್ಟೇ ಅವರು. ಕರ್ನಾಟಕ ಟ್ರಾಫಿಕ್ ಅಲ್ವಾ, ಕರ್ನಾಟಕ
ಕರ್ನಾಟಕದವರೆಲ್ಲ ಕನ್ನಡದವ್ರು ಭಾಳ ಇವನ್ನೇ ನೋಡೋದು ಅಂತೇಳಿ ಇದು ಮಾಡಿದ್ದಾರೆ. ಮತ್ತೆ ಆರೆಂಜ್ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅದೇ ಉಲ್ಟಾ ಪಲ್ಟಾ ಮಾಡ್ಯಾರ ನೋಡಿದ್ರೆ. ಡಿಫಾಲ್ಟ್ ಆರೆಂಜ್ ಸ್ವಲ್ಪ ಅವನ್ನೇ ಬಿಟ್ಟು ಮಾಡ್ಯಾರೆ. ಒಂದು ಆರೆಂಜ್ ಒಂದು ಚೇಂಜ್ ಮಾಡಿದ್ರೆ ತುಂಬ ಚೆನ್ನಾಗಿರೋದು ಅನ್ಸುತ್ತೆ. ಇರಲಿ, ಏನಾಗಲ್ಲ, ಚೇಂಜ್ ಮಾಡಿದ್ರು ಓಕೆ ನಡೆಯುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ. ಆದಷ್ಟು ಬೇಗ 5K ಚಾಲೆಂಜ್ನ ಕಂಪ್ಲೀಟ್ ಮಾಡಿ ನಮ್ಮ ಚಾನಲಲ್ಲಿ. ದಯವಿಟ್ಟು ಬೇಗ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದೇವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ನಾವು ನಿಮ್ಮ ಕನ್ನಡಿಗರು ಕನ್ನಡದಲ್ಲಿ ಗೇಮಿಂಗ್ ರಿಲೇಟೆಡ್ ವೀಡಿಯೋಸ್ನ ಒಂದು ಒಳ್ಳೆ ರೀತಿಯಿಂದ ಎಡಿಟ್ ಮಾಡಿ ಒಳ್ಳೊಳ್ಳೆ ಚೆನ್ನಾಗಿರ್ತಕ್ಕಂಥ ವೀಡಿಯೋಸ್ನ ತರ್ತಾ ಇರ್ತೀವಿ. ಇದೇ ರೀತಿ ನಮ್ಮ ಚಾನಲ್ಗೆ ಒಳ್ಳೊಳ್ಳೆ ಕಂಟೆಂಟ್ ಬೇಕಂತಂದರೆ ನಿಮಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನನ್ನು ಒತ್ತಿಟ್ಕೊಳ್ಳಿ. ಹಂಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಓಕೆ, ಬೈ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ. ನಾನು ನಿಮ್ಮ ಬೆಂಕಿ ಗೇಮರ್ ಬರ್ತಾ ಇರ್ತೀನಿ ಹಂಗೆ ಒಳ್ಳೊಳ್ಳೆ ವೀಡಿಯೋಸ್ ಜೊತೆಗೆ. ಟಾಟಾ, ಬೈ ಗೈಸ್.